ಹಾಲೆಲೂಯ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಒಂದು ಮುಂಜಾನೆ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಮುಂಜಾನೆಯ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವಜನರೇ, ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 27 ವಚನ 10 ವಾಕ್ಯ ಹೀಗೆ ಹೇಳುತ್ತೆ: ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ತಂದೆ ತಾಯಿಗಳು ತೊರೆದು ಬಿಟ್ರೇನು ಅಥವಾ ಕೈ ಬಿಟ್ರೇನು, ಯೆಹೋವನು ನನ್ನನ್ನ ಸೇರಿಸಿಕೊಳ್ಳುವನು. ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಜನ ಎಲ್ಲರೂ ನನ್ನನ್ನ ಕೈ ಬಿಟ್ಬಿಟ್ರು ಎಂಬುದಾಗಿ ಯೋಚನೆ ಮಾಡುವಂತ ಜನರಿದ್ದಾರೆ. ಸ್ನೇಹಿತರು ಕೈ ಬಿಟ್ಟಿರ್ಬೋದು, ಬಂಧು ಬಳದವರು ಕೈ ಬಿಟ್ಟಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಮಕ್ಕಳು, ಸಭೆಯವರು, ಸೇವಕರುಗಳು ಕೈ ಬಿಟ್ಟಿರ್ಬೋದು, ನಂಬಿದಂಥವ್ರು ಆತ್ಮೀಯರು ನಮ್ಮನ್ನು ಕೈ ಬಿಟ್ಟಿರ್ಬೋದು. ಆದ್ರೆ ಒಂದು ವಿಷಯ, ಎಲ್ಲರೂ ನನ್ನ ಕೈ ಬಿಟ್ಟುಬಿಟ್ರಲ್ಲ ಎಂಬುದಾಗಿ ಯಾರೆಲ್ಲ ಚಿಂತೆಯಲ್ಲಿದ್ದೀರಿ, ಅವರೆಲ್ಲರಿಗೂ ಹೇಳುವಂತ ಒಂದು ಮಾತೇನೆಂದ್ರೆ, ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ನನ್ನನ್ನ ಸೇರಿಸಿಕೊಳ್ಳುವನು. ಎಲ್ಲರೂ ದೂರ ತಳ್ಳಿರ್ಬೋದು, ತಿರಸ್ಕರಿಸಿರ್ಬೋದು, ಅವಮಾನಿಸಿರ್ಬೋದು, ನಿಂದಿಸಿರ್ಬೋದು, ನಿನ್ನ ಅವಶ್ಯಕತೆ ಇಲ್ಲ, ಅಗತ್ಯತೆ ಇಲ್ಲ ಎಂಬುದಾಗಿ ಕೇವಲವಾಗಿ ಕಂಡಿರ್ಬೋದು. ಆದರೆ ಸ್ವಾಮಿ ಕೇವಲವಾಗಿ ಕಾಣುವಂತ ದೇವರಲ್ಲ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 15ನೇ ವಚನ ವಾಕ್ಯ ಹೀಗೆ ಹೇಳ್ತದೆ: ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಹಿಡದೆ ತನ್ನ ಮಲಗೂಸನ್ನ ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ. ಖಂಡಿತವಾಗಿ ಇಲ್ಲಿ ಯೆಶಾಯನು ಹೇಳ್ತಾನೆ, ಒಂದು ಎತ್ತ ತಾಯಿ ತನ್ನ ಮಲಗೂಸನ್ನ ಮರೆತಾಳೆ, ಅಥವಾ ಒಂದು ವೇಳೆ ಅವಳು ಮರೆತಾಳು, ನಾನು ನಿನ್ನನ್ನ ಮರೆಯೆ. ಯಾರು ಹೇಳ್ತಿದ್ರೆ? ದೇವರು ಹೇಳುವಂತ ಮಾತು, ನಾನು ನಿನ್ನನ್ನ ಮರೆಯುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯ ದೇವ್ರ ಮಕ್ಕಳೇ, ಆದುದರಿಂದ ನಾವು ಆದಿ ಕಾಂಡಕ್ಕೆ ನಾವು ಬರ್ಬೇಕಾದ್ರೆ ಉದಾಹರಣೆಯಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವ್ರ ಮಕ್ಕಳೇ, 37ನೇ ಅಧ್ಯಾಯ ಆದಿಕಾಂಡ, ಅಲ್ಲಿ 28ನೇ ವಚನವನ್ನ ನಾವು ಓದುವಾಗ ಹೀಗೆ ಹೇಳ್ತದೆ: ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ಆಮೇಲೆ ಆ 36ನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ಹೇಳ್ತದೆ, ಈ ಮಿದ್ಯಾನರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋನನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವಲಿನವರ ದಳವಾಯಿ ಎಂಬುದಾಗಿ. ನೋಡ್ರಿ, ಇಲ್ಲಿ ಈ 28ನೇ ವಚನದಲ್ಲಿ ಯೋಸೇಫನ ಅಣ್ಣಂದ್ರು ಅವನನ್ನ ಮಾರಿದ್ರು. ಆ ಮಿದ್ಯಾನರು ಅವನನ್ನ 20 ರೂಪಾಯಿ ತೆಗೆದುಕೊಂಡೋಗಿ ಅಲ್ಲಿ ಆ ಪೋಟಿಫರನಿಗೆ ಮಾರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವ್ರ ಮಕ್ಕಳೇ, ಆ ಚಿಕ್ಕ ವಯಸ್ಸಲ್ಲಿ ಅಣ್ಣಂದ್ರು ಯೋಸೇಫನನ್ನ ಒಡೆದು ಗುಂಡಿಯೊಳಗೆ ಹಾಕಿ ಅವನನ್ನು ದ್ವೇಷ ಮಾಡಿ, ತಂದೆಯಿಂದ ತಾಯಿಯಿಂದ ಅಗಲಿಸಿ, ಅಣ್ಣ ತಮ್ಮಂದಿರು ಅಗಲಿ, ಬಂಧು ಬಳಗದಿಂದ ಅಗಲಿಸಿ ಗೊತ್ತಿಲ್ಲದ ದೇಶಕ್ಕೆ ಜನರಿಗೆ ಮಾರಿಬಿಟ್ರು. ಇವತ್ತು ಅವನಿವಾಗ ಅನಾಥನಾಗಿದ್ದಾನೆ, ದಿಕ್ಕಿಲ್ಲದವನಾಗಿದ್ದಾನೆ. ಅವನಿಗೆ ಭಾಷೆ ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಜನರು ಗೊತ್ತಿಲ್ಲ, ಅಲ್ಲಿ ಸ್ವಭಾವಗಳು ಗೊತ್ತಿಲ್ಲ, ಅಲ್ಲಿ ಆಹಾರ ಅಡ್ಜಸ್ಟ್ ಆಗದಿರ್ಬೋದು, ಅಲ್ಲಿ ಜನಗಳಿಗೆ ಇವ್ರಿಗೆ ಹೊಂದಾಣಿಕೆ ಇಲ್ದಿರ್ಬೋದು, ಅವನ ಹತ್ರ ಕೇಳೋರು ಯಾರು ಇರೋದಿಲ್ಲ. ಈ ರೀತಿ ಅನೇಕ ವಿಷಯಗಳು ಯೋಸೇಫನ್ನು ಎದುರಿಸಿರ್ಬೋದು. ಆದ್ರೆ ಎಲ್ಲರೂ ಕೈ ಬಿಡಲ್ಪಟ್ರು. ತಂದಿಂದ ದೂರ ಆದ, ಅಣ್ಣ ತಮ್ಮಂದ್ರು ದೂರ ಮಾಡ್ಕೊಂಡ್ರು. ಇವನು ಏನಾಗಿದ್ದಾನೆ ಅಂತೇಳಿ ಒಂಟಿಗನಾಗಿದ್ದಾನೆ. ಆದ್ರೆ ಅವನ ಜೊತೆಗೆ ದೇವರಿದ್ರು.
ಎಲ್ಲರೂ ಕೈ ಬಿಟ್ಟರು ಸಹ ದೇವರು ಅವನನ್ನ ಕೈ ಬಿಡ್ಲಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಅವನನ್ನ ಆಶೀರ್ವದಿಸಿದನು, ಅವನ ಜೊತೆಗಿದ್ದು ಅವನನ್ನು ಅಭಿವೃದ್ಧಿ ಪಡಿಸಿದನು. ಐಗುಪ್ತ ದೇಶದ ಪ್ರಧಾನಿಯನ್ನಾಗಿ ದೇವರು ಮಾಡಿದನು. ಅವನಿಗೆ ಕೊಟ್ಟಂತ ಕನಸುಗಳನ್ನ, ದರ್ಶನಗಳನ್ನ ದೇವರು ಈಡೇರಿಸಿದ್ರು. ಪ್ರಿಯ ದೇವ್ರ ಮಕ್ಕಳೇ, ಖಂಡಿತವಾಗಿ ಎಲ್ಲರೂ ನಮ್ಮನ್ನು ದೂರ ತಳ್ಳಬಹುದು, ದೂರ ಮಾಡಬಹುದಾದ್ರೆ ದೇವ್ರು ಯಾವತ್ತು, ಯೇಸು ಸ್ವಾಮಿ ಯಾವತ್ತು ನನ್ನನ್ನ ನಿಮ್ಮನ್ನ ದೂರ ಮಾಡುವಂತನಲ್ಲ, ಆತನು ತೊರೆಯುವಂತವನಲ್ಲ, ಕೈ ಬಿಡುವಂತವನಲ್ಲ. ಆದ್ರಿಂದ ಪ್ರಿಯ ದೇವ ಜನರೇ, ನಾವು ವಾಕ್ಯವನ್ನ ನೋಡ್ತಾ ಇದ್ದೀವಿ. ಇಬ್ರಿಯ 13ನೇ ಅಧ್ಯಾಯ 5ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ವಾಕ್ಯ ಹೀಗೆ ಇರ್ತದೆ: ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ನೋಡಿ, ದೇವರು ವಾಕ್ಯ ಹೇಳ್ತದೆ, ನಾನ್ ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಖಂಡಿತ ಮನುಷ್ಯರು ಕೈ ಬಿಡಬಹುದು, ತೊರಿಬಹುದು. ಸಭೆ ಕೈ ಬಿಡಬಹುದು, ತೊರಿಬಹುದು. ಸೇವಕರು ಕೈ ಬಿಡಬಹುದು, ತೊರಿಬಹುದು. ಆತ್ಮೀಯರು ಕೈ ಬಿಡಬಹುದು, ತೊರಿಬಹುದು. ಸ್ನೇಹಿತರು ಕೈ ಬಿಡಬಹುದು, ತೊರಿಬಹುದು. ಆದರೆ ದೇವರು ನಿಮಗೆ ವಾಗ್ದಾನ ಮಾಡ್ತಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನಕ್ಕೆ ಬರಬೇಕಾದ್ರೆ ದೇವ್ರ ವಾಕ್ಯ ಹೀಗೆ ಹೇಳ್ತದೆ: ಪ್ರಿಯ ದೇವ್ರ ಮಕ್ಕಳೇ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಸ್ವಾಮಿ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನ ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ. ಯಾರೆಲ್ಲ ಚಿಂತೆಯಲ್ಲಿದೆ, ನಾನು ಒಬ್ಬಂಟಿಗಳು, ನನಗೆ ಸಹಾಯಕ್ಕೆ ಯಾರಿಲ್ಲ, ನನ್ನನ್ನು ಏನು ಅಂತ ಕೇಳುವರಿಲ್ಲ, ನನ್ನ ಕುರಿತು ಯೋಚನೆ ಮಾಡುವರಿಲ್ಲ, ನನ್ನ ಬಗ್ಗೆ ಚಿಂತಿಸುವರಿಲ್ಲ, ನನಗೆ ಸಹಾಯ ಮಾಡುವರಿಲ್ಲ ಎಂಬುದಾಗಿ ಇವತ್ತು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಒಂಟಿ ಆಗಿಬಿಟ್ಟೆ ಎಂಬುದಾಗಿ ದುಃಖ ಪಡ್ತಿದ್ದೀರಾ? ಮಕ್ಕಳಾಗಲಿದ್ರು, ತಂದೆ ತಾಯಿಗಳಾಗಲಿದ್ರು, ಸ್ನೇಹಿತರಾಗಲಿದ್ರು, ಎಲ್ಲರೂ ದೂರ ಮಾಡ್ಕೊಂಡೆ, ನಾನಿವತ್ತು ಒಬ್ಬಂಟಿಗಳಾಗಿ ಜೀವಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀರಾ? ಚಿಂತೆ ಮಾಡಬೇಡ, ಯೇಸು ಸ್ವಾಮಿ ನಿಮಗಿದ್ದಾನೆ. ಯೇಸು ಸ್ವಾಮಿ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ, ಅನಾಥರಾಗಿ ಬಿಡುವುದಿಲ್ಲ. ಖಂಡಿತವಾಗಿ ಆತ ನಿಮ್ಮನ್ನು ಸೇರಿಸಿಕೊಳ್ಳುವಂತನಾಗಿದ್ದಾನೆ. ಆತನು ನಿಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಆದ್ದರಿಂದ ಆತನ ಕೈಗೆ ಒಪ್ಪಿಸಿಕೊಡ್ರಿ. ನೀವು ಧೈರ್ಯವಾಗಿರಿ. ಈ ಲೋಕ ನಮ್ಮನ್ನು ತ್ಯಜಿಸಿರ್ಬೋದು, ಜನ ನಮ್ಮನ್ನು ದೂರ ಮಾಡಿರ್ಬೋದು, ಆದ್ರೆ ಯೇಸು ಸ್ವಾಮಿ ಯಾವತ್ತೂ ನಿಮ್ಮನ್ನು ತ್ಯಜಿಸೋದಾಗ್ಲಿ, ದೂರ ಮಾಡೋದಾಗ್ಲಿ, ಕೈ ಬಿಡೋದಾಗ್ಲಿ ಮಾಡುವುದಿಲ್ಲ. ಆತನು ನನ್ನ ಬಳಿಗೆ ಬರ್ತೀನಿ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡ್ತಾನೆ. ಆದ್ರಿಂದ ಆತನ ಕೈಗೆ ಒಪ್ಪಿಸಿಕೊಡೋಣ. ನಾವು ಧೈರ್ಯವಾಗಿರೋಣ. ಆ ಚಿಂತೆಗಳು ಬಿಡೋಣ, ಆ ಯೋಚನೆಗಳು ಬಿಡೋಣ. ನಾವು ಬಿಟ್ಟು ಯೇಸು ಸ್ವಾಮಿ ಕೈಗೆ ಒಪ್ಪಿಸಿಕೊಟ್ಟು, ಅಪ್ಪ ನನಗೆ ನೀನಿದ್ದಿ, ನೀನ್ ನನ್ನೊಂದಿಗಿದ್ದಿ, ಎಲ್ಲರೂ ಕೈ ಬಿಟ್ರು ನೀನು ಕೈ ಬಿಡುದಿಲ್ಲ, ನೀನ್ ನನ್ನ ಜೊತೆಗಿದ್ದಿ, ನನ್ನ ಉದ್ಧರಿಸ್ತಿ, ನನ್ನ ಆಶೀರ್ವದಿಸ್ತಿ, ನನಗೆ ಸಮಾಧಾನ ಕೊಡ್ತೀಯ ಎಂಬುದಾಗಿ ನಾವು ದೇವರ ಹತ್ರ ಹೇಳೋಣ. ನಾವು ಪ್ರಾರ್ಥನೆ ಇವತ್ತು ವಾಕ್ಯ ಕೇಳಿದಂತ ಎಲ್ಲ ದೇವ ಜನರನ್ನ ಆಶೀರ್ವಸು. ಯಾರೆಲ್ಲ ಈ ರೀತಿಯಾಗಿ ನಾನು ಒಂಟಿ ಆಗ್ಬಿಟ್ಟು ಎಂಬುದಾಗಿ ದುಃಖದಲ್ಲಿದ್ದಾರೋ, ಆ ದುಃಖದಲ್ಲಿರುವಂತ ಪ್ರತಿಯೊಬ್ಬರಿಗೆ ಆದರಣೆ ಕೊಡು. ಮಗನೇ, ಮಗಳೇ, ನಾನಿದ್ದೀನಿ, ನಾನು ಕೊನೆಯ ತನಕ ನಿನ್ನ ನಡೆಸ್ತೇನೆ, ನಾನು ನಿನ್ನನ್ನು ಹೆಸರಿಡದೆ ಕರೆದಿದ್ದೇನೆ, ಆರಿಸಿಕೊಂಡಿದ್ದೇನೆ, ನಿಮ್ಮನ್ನ ಮಗಳಾಗಿ ಪಡ್ಕೊಂಡಿದ್ದೇನೆ. ನೀನು ಧೈರ್ಯವಾಗಿರು, ಹೆದರಬೇಡ ಎಂಬುದಾಗಿ ಧೈರ್ಯಪಡಿಸಿ ಅವ್ರನ್ನ ಬಲಪಡಿಸಿ, ನಿನ್ನ ಮೇಲೆ ಇನ್ನೂ ನಿರೀಕ್ಷೆ, ನಂಬಿಕೆ ಹೆಚ್ಚಾಗಿ ಬರುವಂತೆ ಕೃಪೆ ಮಾಡಿ ಎಂಬ ಪ್ರಾರ್ಥನೆ ಮಾಡ್ತೇನೆ. ಮಾಡಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.